ಪ್ರಕಾಶಣ್ಣ ಹುಕ್ಕೇರಿಯವರ 79ನೇ ಜನ್ಮದಿನ. ಅಭಿಮಾನಿಗಳಿಂದ ಗೋಕರ್ಣದಲ್ಲಿ ವಿಶೇಷ ಪೂಜೆ ಪ್ರಾರ್ಥನೆ. ಕರ್ನಾಟಕ ವಿಧಾನ ಪರಿಷತ್ ಸದಸ್ಯ, ಮಾಜಿ ಸಚಿವ ಹಾಗೂ ದೆಹಲಿಗೆ ಕರ್ನಾಟಕ ಸರ್ಕಾರದ ವಿಶೇಷ ಪ್ರತಿನಿಧಿ ಹಾಗೂ ವಿಕಾಸ ರತ್ನ ಗೌರವಾನ್ವಿತ ಪ್ರಕಾಶಣ್ಣ ಹುಕ್ಕೇರಿಯವರ 79ನೇ ಹುಟ್ಟುಹಬ್ಬದ ನಿಮಿತ್ತ ಉತ್ತರ ಕನ್ನಡ ಜಿಲ್ಲೆಯ ಶ್ರೀ ಕ್ಷೇತ್ರ ಗೋಕರ್ಣದಲ್ಲಿ ಚಿಕ್ಕೋಡಿ ತಾಲೂಕಿನ ಇಂಗ್ಲಿ ಗ್ರಾಮದ ಪ್ರಕಾಶಣ್ಣ ಹುಕ್ಕೇರಿ ಅಭಿಮಾನಿ ಬಳಗದಿಂದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು, ವಿಶೇಷ ಪೂಜೆ ಪ್ರಾರ್ಥನೆಗಳನ್ನು ಭಕ್ತಿಯಿಂದ ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಗೋಕರ್ಣದ ಪ್ರಾಚೀನ ಮತ್ತು ಪವಿತ್ರ ಮಹಾಬಲೇಶ್ವರ ದೇವಸ್ಥಾನ ಮತ್ತು ಮಹಾಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಪ್ರಾರ್ಥನೆ, ಅಭಿಷೇಕ ಮತ್ತು ಆರತಿಯನ್ನು ಸಲ್ಲಿಸಲಾಯಿತು ಮತ್ತು ಪ್ರಕಾಶಣ್ಣ ಹುಕ್ಕೇರಿಯವರ ಉತ್ತಮ ಆರೋಗ್ಯ ಮತ್ತು ದೀರ್ಘಾಯುಷ್ಯಕ್ಕಾಗಿ ಪ್ರಾರ್ಥನೆ ಸಲ್ಲಿಸಲಾಯಿತು. ಸಾರ್ವಜನಿಕ ಸೇವೆಗೆ ಅವರಿಗೆ ಹೆಚ್ಚಿನ ಅವಕಾಶಗಳು ಸಿಗಲಿ ಮತ್ತು ಸಮಾಜದ ಅಭಿವೃದ್ಧಿಗಾಗಿ ಅವರ ಕಾರ್ಯಗಳು ಹೆಚ್ಚು ವಿಸ್ತಾರವಾಗಲಿ ಎಂದು ಭಕ್ತರು ಪ್ರಾರ್ಥಿಸಿಕೊಂಡರು. ಕಳೆದ ಹಲವಾರು ವರ್ಷಗಳಿಂದ ಪ್ರಕಾಶಣ್ಣ ಹುಕ್ಕೇರಿಯವರು ಚಿಕ್ಕೋಡಿ ಸದಲ್ಗಾ ಕ್ಷೇತ್ರ ಸೇರಿದಂತೆ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಗಣನೀಯ ಕೊಡುಗೆ ನೀಡಿದ್ದಾರೆ. ಅವರ ಜನ್ಮದಿನದಂದು ಅವರ ಬೆಂಬಲಿಗರು ಮತ್ತು ಕಾರ್ಯಕರ್ತರು ವಿವಿಧ ಧಾರ್ಮಿಕ ಮತ್ತು ಸಾಮಾಜಿಕ ಚಟುವಟಿಕೆಗಳನ್ನು ಆಯೋಜಿಸುವ ಮೂಲಕ ಅವರ ಬಗ್ಗೆ ಗೌರವ ಮತ್ತು ಕೃತಜ್ಞತೆಯನ್ನು ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರಾದ ರಮೇಶ್ ಮುರ್ಚಿಟ್ಟಿ, ಚಂದ್ರಕಾಂತ್ ಲಂಗೋಟಿ, ಅಪ್ಪ ಸಾಹೇಬ್ ಶೇಡ್ಬಾಳೆ, ಅಣ್ಣಾ ಸಾಹೇಬ್ ಸರಡಿ, ಅಶೋಕ್ ಬಾಮ್ನಿ, ಶಂಕರ್ ಸುಂಗಾರಿ, ಪ್ರಭಾಕರ್ ಕುಡ್ಚಿ, ಸುನೀಲ್ ಪಾಠೋಳಿ, ವಿಲಾಸ್ ಪವಾರ್, ರವೀಂದ್ರ ಮಧ್ಭಾಮಿ, ರವಿ ಖೋತ್, ಪ್ರಕಾಶ್ ಶಿಂದೆ, ಉಮೇಶ್ ಕೋರೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.
ಪಂಚ್ ನ್ಯೂಸ್ಗಾಗಿ ಇಂಗ್ಳಿಯಿಂದ ರಾಜು ಕೋಳಿ. ಸಿರ್ಸಿಯ ಹಸಿರು ಪ್ರಕೃತಿಯಲ್ಲಿ ಬೆಳೆದ ಶುದ್ಧ ಮತ್ತು ಸುಗಂಧಿತ ಲಯನ್ ಸುಪಾರಿ. ಪ್ರತಿ ಕಾಳಿನಲ್ಲೂ ಇದೆ ನೈಜ ರುಚಿ ಮತ್ತು ಪರಂಪರೆಯ ಗಂಧ. ಆಯ್ದ ಗುಣಮಟ್ಟದ ಅಡಿಕೆ, ಮಧುರ ಸುವಾಸನೆಯ ಜೊತೆಗೆ ಜನಮೆಚ್ಚಿದ ರುಚಿ ಲಯನ್ ಸುಪಾರಿ.